ಆ ಪಟಾಕಿ ಸಿಡ್ದಾಗ ನನ್ನ ಕೈ ಫುಲ್ ಸುಟ್ಟೋಯ್ತು ಅನ್ಕೊಂಡಿದ್ದೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಿನ್ನೆ ವ್ಲಾಗೆ ಕಂಟಿನ್ಯೂ ಆಗಿರುತ್ತೆ. ಮಳೆ ಬರ್ತಿತ್ತು ಅಂತ ಸ್ಟೆಪ್ ಹತ್ರನೇ ಸುಸುರ್ ಬತ್ತಿ ಎಲ್ಲ ಹಚ್ಚುತ್ತಿದ್ವಿ. ಮಳೆ ನಿಂತ್ಮೇಲೆ ಕೆಳಗಡೆ ಹೋಗಿ ಸ್ವಲ್ಪ ಪಟಾಕಿ ಹಚ್ಚ ಬಂದ್ವಿ. ಹಾಗೆ ಟೆರೆಸ್ ಮೇಲೆ ಕೂಡ ಸ್ವಲ್ಪ ಪಟಾಕಿ ಹೊಡಿಯೋಣ ಅಂತ ಹೋಗಿದ್ವಿ. ಎಲ್ರು ಪಟಾಕಿ ಹೊಡಿತಿದ್ರಿಂದ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡೋದಿಕ್ಕೆ ಒಂಥರ ಚಂದ ಕಾಣಿಸ್ತಾ ಇತ್ತು. ನಾನು ಖುಷಿಯಿಂದ ಪಟಾಕಿ ಹಚ್ಚುತ್ತಾ ಇದ್ದೆ. ಚಕ್ರ ಹಚ್ಬೇಕಾದ್ರೆ ಕೈಯಲ್ಲಿ ಇದ್ದಾಗಲೇ ಬ್ಲಾಸ್ಟ್ ಆಗ್ಬಿಡ್ತು. ಆಲ್ಮೋಸ್ಟ್ ಇವೆಲ್ಲ ಬ್ಲಾಸ್ಟ್ ಆಗಲ್ಲ ಅಂತ ಕೈಯಲ್ಲೇ ಇಟ್ಕೊಂಡು ಹಚ್ಚೋದಿಕ್ ಹೋಗ್ತಿವಿ, ಅವಾಗ ಈ ತರ ಆಗುತ್ತೆ. ಪಟಾಕಿ ಸಿಡ್ದಾಗ ನನ್ ಕೈ ಫುಲ್ ಸುಟ್ಟೋಯ್ತು ಅನ್ಕೊಂಡೆ. ಕೈ ಅಂತೂ ತುಂಬಾನೇ ಉರಿತಾ ಇತ್ತು. ನಮ್ಮ ಮನೆಯವರು ಕೇಳ್ತಾನೆ ಇದ್ರು ಏನಾಗಿದೆ ಅಂತ. ಸ್ವಲ್ಪ ಉರಿತಿದೆ ಅಷ್ಟೇ ಅಂತ ಹೇಳಿದ್ದೆ. ಮಿಕ್ಕಿದ ಪಟಾಕಿ ಎಲ್ಲ ನಮ್ಮ ಮನೆಯವರೇ ಹಚ್ಚಿದ್ರು. ನಾನಂತೂ ಪಟಾಕಿ ಸವಾಸಕ್ಕೆ ಹೋಗ್ಲಿಲ್ಲ. ಇನ್ನ ನೈಟ್ ಒಂದು 10:30 ಆಗಿ ಗೃಹ ಪ್ರವೇಶ ಇರೋದ್ರಿಂದ ಮೆಹಂದಿ ಹಾಕಿಸ್ಕೊಳಕ್ಕೆ ಅಂತ ದೀಪು ಬಂದ್ರು. ನಾನು ಫುಲ್ ಮೆಹಂದಿ ಹಾಕಿ ಮುಗಿಸೋ ಅಷ್ಟರಲ್ಲಿ 2 ಗಂಟೆ ಆಗೇ ಹೋಯ್ತು. ನನ್ಗೆ ಇನ್ನೂ ಪರ್ಫೆಕ್ಟ್ ಆಗಿ ಹಾಕೋದಿಕ್ ಬರಲ್ಲ. ನನಗೆ ಎಷ್ಟ್ ಬರುತ್ತೋ ಅಷ್ಟ್ ಹಾಕ್ತೆ. ನಾನು ಇಲ್ಲಿ ಮೆಹಂದಿ ಬಿಡಿಸ್ತಾ ಇದ್ರೆ ನಮ್ಮ ಮನೆಯವರು ಮತ್ತೆ ಅವ್ರ ಫ್ರೆಂಡ್ 2 ಗಂಟೆ ಆದ್ರೂ ಅವ್ರ ಕಾಲೇಜ್ ಲೈಫ್ ಬಗ್ಗೆ ಮಾತಾಡ್ತಾ ಇದ್ರು. ಹೀಗೆ ಮಾತಾಡ್ಕೊಂಡು ಅವರು ಕೂಡ ಮೆಹಂದಿ ಹಾಕಿಸ್ಕೊಂಡು ಮನೆಗೆ ಹೋದ್ರು. ಗುರುವಾರದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ ನಮ್ಮ ಮನೆಯವರು ಬಂದ ತಕ್ಷಣ ಫುಲ್ ಎದುರಿಸ್ಬಿಟ್ಟೆ. ಅವ್ರು ಬಂದ ತಕ್ಷಣ ನೆಲ್ಲು ಕೊಡಿಯೋ ಪಟಾಕಿ ಹಾಕ್ಬಿಟ್ಟೆ. ನಮ್ಮ ಮನೆಯವ್ರಂತೂ ಇವತ್ತು ಫುಲ್ ಎದ್ರುಕೊಂಡ್ಬಿಟ್ರು. ನೈಟು ಲೇಟ್ ಆಗಿ ಮಲ್ಕೊಂಡಿದ್ರಿಂದ ಬೆಳಗ್ಗೆ ಬೇಗ ಎದ್ದು ವಾರ ಮಾಡೋದಿಕ್ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಸಂಜೆ ಆಗಿ ಫ್ರೆಶ್ ಅಪ್ ಆಗಿ ಬಂದು ಬೇಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಸಹ ಮುಗಿಸ್ತೆ. ಅಷ್ಟರಲ್ಲಿ ದೀಪು ಕೂಡ ಬಂದ್ರು. ಇವತ್ ನೈಟ್ ಪೂಜೆ ಇರೋದ್ರಿಂದ ಲೈಟ್ ಆಗಿ ಮೇಕಪ್ ಮಾಡಿಸ್ಕೊಳ್ಳೋದಿಕ್ಕೆ ಅಂತ ಬಂದಿರು. ತುಂಬಾ ಅರ್ಜೆಂಟ್ ಅಲ್ಲಿ ಬೇರೆ ಇದ್ರು, ಬೇಗ ಹೋಗ್ಬೇಕು ಅಂತ ಇದ್ರು. ನಾನು ಕೂಡ ಸ್ವಲ್ಪ ಬೇಗನೆ ರೆಡಿ ಮಾಡ್ಕೊಟ್ಟೆ. ರೆಡಿಯಾಗಿ ಅವ್ರ ಮನೆಯವ್ರು ಕಾಲ್ ಮಾಡ್ತಿದ್ರು ಅಂತ ಬೇಗನೆ ಹೊರಟ್ಬಿಟ್ರು. ಅವ್ರು ಹೋದ್ಮೇಲೆ ನನ್ನ ಹತ್ರ ಇರೋ ಅಲ್ಪ ಸ್ವಲ್ಪ ಮೇಕಪ್ ಐಟಮ್ಸ್ ಎಲ್ಲ ಎತ್ತಿಟ್ಕೊಂತಾ ಇದ್ದೆ. ಯಾವ್ದಾದ್ರು ಫಂಕ್ಷನ್ ಗೆ ಹೋಗ್ಬೇಕಾದ್ರೆ ಮಾತ್ರ ಇವೆಲ್ಲ ಯೂಸ್ ಮಾಡೋದು ನಾನು. ನನ್ನ ಹತ್ರ ಏನ್ ಜಾಸ್ತಿ ಮೇಕಪ್ ಐಟಮ್ಸ್ ಇಲ್ಲ. ನನಗೆ ಎಷ್ಟ್ ಬೇಕು ಅಷ್ಟ್ ಮಾತ್ರ ಇಟ್ಕೊಂಡಿದೀನಿ. ಎಲ್ಲ ನೀಟಾಗಿ ಎತ್ತಿಟ್ಟು ಈ ದಿನ ಏನ್ ಮಾಡ್ದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.